ಮೇಟಿಯವರು ಮೇಟಿಯವರು ಅವರ ಪ್ರಯತ್ನ ಪಾಪ ಆಗ್ಲೇಬೇಕು ಮೆಡಿಕಲ್ ಕಾಲೇಜು ಅಂತ ಹೇಳಿ ಇಲ್ಲಿ ಅವರು ಛಲ ಮಾಡಿದ್ರು. ಹಾಗಾಗಿ ಇವಾಗ ಎಚ್ ವಿ ಮೇಟಿಯವರ ಆಸೆಯಂತೆ ಅವರ ಕನಸಿಗಿಲ್ಲ. ಕೃಷ್ಣ ಮೇಲ್ದಂಡ ಯೋಜನೆ ಸಂಬಂಧಪಟ್ಟಂಗೆ ಬಜೆಟ್ ನಲ್ಲಿ ಅಮೌಂಟ್ ಏನು ರಿಲೀಸ್ ಮಾಡಿದ್ದಾರೆ? ಯಾರು ಹೇಳಿದ್ರು? ಪ್ರತಿ ವರ್ಷ 10,000 ಕೊಡ್ತಾರೆ. ಪ್ರತಿ ವರ್ಷನೂ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀಯ? ದುಡ್ಡಿಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಇವತ್ತು ಪ್ರಾರಂಭ ಮಾಡ್ತೀವಿ. ಸಂತ್ರಸ್ತರಿಗೆ ಯಾರು ನೀವೇನ್ ತಿಳ್ಕೊಂಡಿದ್ದೀವಿ, ಅವ್ರಿಗೆ ಚೆಕ್ ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರ ಅಷ್ಟು ಜನಕ್ಕೆ 3 ವರ್ಷದಲ್ಲಿ ಮಾಡ್ತೀವಿ. ಈ ಸೊತ್ತಿನಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಬಿಟಿಡಿಯಿಂದಾಗಿ ಈ ಸೊತ್ತು ಸರ್, ಬಿಟಿಡಿಯಲ್ಲಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಆಗಿದೆ. ಈ ಸೊತ್ತು ಈ ಬಿಟಿಡಿಯಿಂದ ನಮ್ಮ ಸಂತ್ರಸ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಅದು ಈ ವಿಶೇಷ ಅಂತ ಇಲ್ಲಿ ಪರಿಗಣಿಸಿ ಅದೊಂದು ಏನೋ ನೀವು ಮಾಡಿದ್ರೆ ಅನುಕೂಲ ಆಗುತ್ತೆ. ಸರ್ ಮಾಡಿಸ್ತೀವಿ, ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಬೇಕಾದಂತ ಅಗತ್ಯ ಇದೆ. ಸಂದರ್ಭದಲ್ಲಿ ಈಗ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವರ ಮೂರ್ತಿಗೆ ತಲಾ 40 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇದೆ. ಅದಕ್ಕೆ ಇದು ಕೇವಲ ಚುನಾವಣೆ ಗಿಮಿಕ್ ಅನ್ನೋದು ಬಿಜೆಪಿಗರ ಆರೋಪ. ಹಾಗಾಗಿ ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಗಿಮಿಕ್ ಅಂತ ಇದ್ದಾರಲ್ಲ, 4 ವರ್ಷ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಗಿಮಿಕ್ ಹೆಂಗಾಗುತ್ತೆ? ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಏಜೆನ್ಸಿ ಫಿಕ್ಸ್ ಆಗದೆ, ಕೆಲಸ ಪ್ರಾರಂಭ ಆಗ್ಬೇಕು ಅಷ್ಟೇ. ಅದಕ್ಕೆ ಇವತ್ತು ಅಡಿಗಲ್ ಆಗ್ತಾ ಇದ್ದೀವಿ. ತೀರ್ಮಾನ ಮಾಡ್ತೇವೆ. ಅವರು ಒಬ್ರು ಆಸ್ಪಿರೆಂಟ್, ಅವರು ಒಬ್ರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತೇ ಘೋಷಣೆ ಮಾಡ್ತೀರಾ ಅಂತ? ಹೈಕಮಾಂಡ್ ತೀರ್ಮಾನ ಮಾಡಿ. ಇನ್ನು ಎಲೆಕ್ಷನ್ ಘೋಷಣೆ ಆಗಿಲ್ವಲ್ಲ? ಯಾವಾಗ ಘೋಷಣೆ ಆಗ್ಬೋದು ಸರ್? ಎಲೆಕ್ಷನ್ ಯಾವಾಗ ಆಗ್ಬೋದು? ಇನ್ನೊಂದು ವಾರದಲ್ಲಿ ಆಗ್ಬಹುದು, ವಾರದ ಒಳಗಡೆ ಆಗ್ಬಹುದು. ಮೇಟಿಯವ್ರ ಮನೆಯೊಳಗ ಮಹಾದೇವಿ ಮೇಟಿಯವ್ರು ನಾನು ಆಕಾಂಕ್ಷಿ, ನಾವು 3-4 ಮಂದಿ ಮಕ್ಕಳು. ಯಾರ್ಯಾರು ಆಕಾಂಕ್ಷಿಗಳಾಗೋದು ತಪ್ಪಲ್ಲ. ಆದ್ರೆ ಹೈಕಮಾಂಡ್ ನವರು ನಾವೆಲ್ಲ ನೋಡಿ ಕ್ಯಾಂಡಿಡೇಟ್ ಅನ್ನ ಶಿಫಾರಸ್ ಮಾಡ್ತೀವಿ. ಅವರು ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಒಂದೇ ಕುಟುಂಬದಲ್ಲಿ ಕೇಳ್ತಾ ಇದ್ರೆ ಮತ್ತಷ್ಟು ಗೊಂದಲಕ್ಕೆ ಈಡಾಗತ್ತ. ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ ಕೇಳ್ಕೊಂಡ್ರೆ ಒಬ್ಬರಿಗೆ ಕೊಡೋದು ಟಿಕೆಟ್. ಹೈಕಮಾಂಡ್ ಅವರು ಒಬ್ಬರಿಗೆ ತೀರ್ಮಾನ ಮಾಡೋದು. ಎಲ್ಲ ಪ್ರಿಪರೇಷನ್ ಎಲ್ಲ ಆಗಿದೆ. ವಿ ಆರ್ ರೆಡಿ ಫಾರ್ ದಿ ಬೈ ಎಲೆಕ್ಷನ್. ಬಹಳ ಮೇಟಿಯವರು ಅವರ ಪ್ರಯತ್ನ ಪಾಪ ಆಗ್ಲೇಬೇಕು ಮೆಡಿಕಲ್ ಕಾಲೇಜು ಅಂತ ಹೇಳಿ ಇಲ್ಲಿ ಅವರು ಛಲ ಮಾಡಿದ್ರು. ಹಾಗಾಗಿ ಇವಾಗ ಎಚ್ ವಿ ಮೇಟಿಯವರ ಆಸೆಯಂತೆ ಅವರ ಕನಸಿಗಿಲ್ಲ. ಕೃಷ್ಣ ಮೇಲ್ದಂಡ ಯೋಜನೆ ಸಂಬಂಧಪಟ್ಟಂಗೆ ಬಜೆಟ್ ನಲ್ಲಿ ಅಮೌಂಟ್ ಏನು ರಿಲೀಸ್ ಮಾಡಿದ್ದಾರೆ? ಯಾರು ಹೇಳಿದ್ರು? ಪ್ರತಿ ವರ್ಷ 10,000 ಕೊಡ್ತಾರೆ. ಪ್ರತಿ ವರ್ಷನೂ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀಯ? ದುಡ್ಡಿಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಇವತ್ತು ಪ್ರಾರಂಭ ಮಾಡ್ತೀವಿ. ಸಂತ್ರಸ್ತರಿಗೆ ಯಾರು ನೀವೇನ್ ತಿಳ್ಕೊಂಡಿದ್ದೀವಿ, ಅವ್ರಿಗೆ ಚೆಕ್ ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರ ಅಷ್ಟು ಜನಕ್ಕೆ 3 ವರ್ಷದಲ್ಲಿ ಮಾಡ್ತೀವಿ.
ಅಂದ್ರೆ ಸರ್ ಪ್ರತ್ಯೇಕವಾಗಿ ಸರಿ, ಈ ಸೊತ್ತಿನಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಬಿಟಿಡಿಯಿಂದಾಗಿ ಈ ಸೊತ್ತು ಸರ್, ಬಿಟಿಡಿಯಲ್ಲಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಆಗಿದೆ ಈ ಸೊತ್ತು. ಈ ಬಿಟಿಡಿಯಿಂದ ನಮ್ಮ ಸಂತ್ರಸ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಅದು ಈ ವಿಶೇಷ ಅಂತ ಇಲ್ಲಿ ಪರಿಗಣಿಸಿ ಅದೊಂದು ಏನೋ ನೀವು ಮಾಡಿದ್ರೆ ಅನುಕೂಲ ಆಗುತ್ತೆ. ಸರ್ ಮಾಡಿಸ್ತೀವಿ, ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಬೇಕಾದಂತ ಅಗತ್ಯ ಇದೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಈಗ